ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕ್ಯಾರೆಟ್ ಬರ್ಫಿ ಮಾಡ್ತಾಯಿದ್ದೀನಿ. ಅದಕ್ಕೆ ಕೆಂಪು ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಆಮೇಲೆ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಕಪ್ಪಲ್ಲಿ 3 ಥರ ಗೋಡಂಬಿ, ಬಾದಾಮಿ, ಅಕ್ರೋಟು 3 ತೊಗೊಂಡಿದ್ದೀನಿ. ಮಿಲ್ಕ್ ಮೇಡ್ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡಿದ್ನಲ್ಲ, ಬಾದಾಮಿ, ಗೋಡಂಬಿ ಮತ್ತು ಅಕ್ರೋಟು, ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಕೊಬ್ಬರಿ ತುರಿ, ಡೆಸಿಕೇಟೆಡ್ ಕೊಬ್ಬರಿ, ಅದನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೊಂದೆರಡು ಸ್ಪೂನು ಮಿಲ್ಕ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅದಷ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಈಗ ಕ್ಯಾರೆಟ್ನ ಸ್ವಲ್ಪ ಮಿಕ್ಸರ್ಲಿ 2 ಪಲ್ಸ್ ಹೊಡ್ಕೊಂಬಂದಿದ್ದೀನಿ, ಯಾಕಂದರೆ ತುಂಬ ದಪ್ಪ ಇತ್ತು ತುರಿ ಅಂತ ಹೇಳಿಬಿಟ್ಟು. ಈಗ ನೆಕ್ಸ್ಟ್ ಒಂದು ನೋಡಿ, ಅದು ಕುಕ್ಕರ್ ಇಟ್ಕೊಂಡು 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಹಾಕ್ಕೊಂಡು ಈಗ ಕ್ಯಾರೆಟ್ ಹಾಕ್ಬಿಟ್ಟು ಹುರ್ಕೊಳ್ಳೋಣ. 1-2 ನಿಮಿಷ ಅದನ್ನು ಹುರ್ಕೊಳ್ಳೋಣ. ಹಾಗೆಯೇ ಅದಾದಮೇಲೆ ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ನಾನು ಫಸ್ಟ್ ಒಂದು ಅರ್ಧ ಕಪ್ನಷ್ಟು ಹಾಕ್ಕೊಳ್ತೀನಿ. ಆಮೇಲೆ ನೋಡಿಕೊಂಡು ಉಳಿದಿದ್ದ ಸಕ್ಕರೆ ಹಾಕ್ಕೊಳ್ತೀನಿ. ಈಗ ನೋಡಿ, ಸಕ್ಕರೆ ಹಾಕ್ತಾಯಿದ್ದೀನಿ. ಆ ಸ್ಪೂನ್ ತುಂಬ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕಪ್ ಹಾಕ್ತೀನಿ ಇವಾಗ. ನೆಕ್ಸ್ಟು ಆಮೇಲೆ ಇನ್ನೊಂದು ಅರ್ಧ ಕಪ್ ಹಾಕ್ಕೊಳ್ತೀನಿ. ಒಟ್ಟು 1 ಕಪ್ ಸಕ್ಕರೆ ಹಾಕ್ಕೊಳ್ತೀನಿ. ಈ ಸಕ್ಕರೆನಲ್ಲೇ ಸ್ವಲ್ಪ ಅದು ಇದಾಗಲಿ, ಇನ್ನೊಂದೆರಡು ನಿಮಿಷ ಬೇಯಲಿ ಅದು. ಅದಾದಮೇಲೆ ಹಾಲು ಹಾಕ್ಕೊಂಡು, ಇದು ಕಾಯಿ ಸಾರಿಸಿರೋ ಹಾಲು, ಇದನ್ನು ಹಾಕ್ಕೊಂಡು 1-2 ನಿಮಿಷ ಇನ್ನೊಂಚೂರು ಹಾಕ್ಕೊಳ್ಳೋಣ. ಹಾಲು ಸಾಲಲ್ಲ ಇದು. ಹಾಕ್ಕೊಂಡು ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಹಂಗೆ ಬೇಯಲಿ ಅದು. ನೋಡಿ, ಕುದೀತಾ ಇದೆ ಇವಾಗ. ಚೆನ್ನಾಗಿ ಬೇಯಕ್ಕೆ ಬಂದಿದೆ ಅದು. ಇನ್ನು ಚೂರು ಕುಕ್ಕರ್ ಲಿಡ್ ಮುಚ್ಚೋಣ, ಅಂದರೆ ವಿಜಲ್ ಉಡ್ಸೋದಲ್ಲ, ಸುಮ್ಮನೆ ಹಾಗೆ. ನೋಡಿ, ಚೆನ್ನಾಗಿ ಬೆಂದಿದೆ. ಕ್ಯಾರೆಟ್ ಚೆನ್ನಾಗಿ ಬೆಂದ್ಕೊಂಡಿದೆ. ಈಗ ನಾನು ಅದು ರೆಡಿ ಮಾಡ್ಕೊಂಡಿದ್ನಲ್ಲ, ಪೌಡ್ರು, ಡ್ರೈ ಫ್ರೂಟ್ಸ್ ಪೌಡ್ರು ಮತ್ತು ಕೋಕೋನಟ್ ಪೌಡ್ರು ಮತ್ತು ಮಿಲ್ಕ್ ಪೌಡ್ರೆಲ್ಲ ಹಾಕಿರೋದು, ಅದರೊಳಗಡೆ ಇದನ್ನು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಮಿಲ್ಕ್ ಮೇಡು ಹಾಕೋಣ. ಇದೊಂದು 4 ಸ್ಪೂನು ಆಗೋಷ್ಟು, ತುಂಬ ಏನು ಬೇಕಿಲ್ಲ ಇದು. ಯಾಕೆಂದರೆ ಎಲ್ಲನೂ ಮಿಲ್ಕ್ ಪೌಡ್ರು ಎಲ್ಲ ಹಾಲು ಎಲ್ಲ ಹಾಕಿರೋದ್ರಿಂದ ಸುಮ್ಮನೆ ಇದು ಟೇಸ್ಟ್ಗೋಸ್ಕರ ಹಾಕ್ತಾಯಿರೋದು. ಸ್ವಲ್ಪ ಲೆಂತಿ ಪ್ರೋಸೆಸ್ಸು, ಬಟ್ ಏನಪ್ಪ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದ್ರದ್ದು. ಬರ್ಫಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಪೂರ್ತಿ ಇದಾಗೋ ತನಕನೂ ಚೆನ್ನಾಗಿ ತಿರುಗ್ಕೋತಾ ಇರಬೇಕು ಇದನ್ನು. ಆದಮೇಲೆ ಒಂದು ಪ್ಲೇಟ್ಗೆ ತುಪ್ಪ ಸವರಿಟ್ಕೊಂಡಿದ್ದೀನಿ, ಅದಕ್ಕೆ ಹಾಕಿ ತಟ್ಟಿದ್ರೆ ಹಾಕಿ 1 ಗಂಟೆ ಬಿಡಬೇಕು ಇದನ್ನು. 1 ಗಂಟೆ ಬಿಟ್ಟು ಆದಮೇಲೆ ಅದನ್ನು ಕಟ್ ಮಾಡಿ ಪೀಸ್ ತೆಕ್ಕೊಳ್ಳೋದು. ಇನ್ನೂ ಆಗಿಲ್ಲ, ಆಗ್ತಾಯಿದೆ ಇನ್ನೂ. ನೋಡಿ, ಇನ್ನೂ ಆಗಿಲ್ಲ, ಅದು ಕೈ ಬಿಟ್ಟು ಬರ್ತಾ ಇಲ್ಲ ನೋಡಿ. ಇನ್ನೂ ಸ್ವಲ್ಪ ಚೆನ್ನಾಗಿ ತಿರುಗ್ಕೊಳ್ಳೋಣ. ನೋಡಿ, ಈಗ ಎದ್ದು ಬರ್ತಾ ಇದೆ ಅಂದರೆ ಹಲ್ವಾ ರೆಡಿ ಅಂತ ಅರ್ಥ. ನೋಡಿ, ಪಾತ್ರೆ ಬಿಟ್ಟು ಎದ್ದು ಬರ್ತಾ ಇದೆ ಅದು. ಈಗ ತಟ್ಟೆಗೆ ಹಾಕ್ಕೊಂಬಿಡೋಣ. ತಟ್ಟೆಗೆ ಹಾಕ್ಕೊಂಡು ತಟ್ಬಿಟ್ಟು 1 ಅವರ್ ಬಿಡೋಣ. ಇದನ್ನು ಬಿಟ್ಟು ಆಮೇಲೆ ಇದನ್ನು ಪೀಸ್ ಮಾಡಿ ತೆಗೆದಿಟ್ಕೊಂಡ್ರೆ ಕ್ಯಾರೆಟ್ ಬರ್ಫಿ ರೆಡಿ. ನೀವು ಟ್ರೈ ಮಾಡಿ. ಸ್ವಲ್ಪ ಲೆಂತಿ ಪ್ರೋಸೆಸ್ಸು, ಬಟ್ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.